ನಮ್ಮ ಮನೆಯ ಕಾಲಿಕ್ಬೇಡ್ರಿ. ಆಸಿಕ್ ಹೋದ್ರೆ ಸೆನಕೈತಿ. ನಮ್ಮ ಮನೆಯಕ್ಕೆ ನನಗೆ ಕಾಲಿಕ್ಬಿಟ್ರಿ ಅಂದ್ರೆ ನೋಡ್ರಿ ಆಸಿಕ್ ನಿಂತ್ಕೊಂಡು ಮಾತಾಡ್ರಿ. ನಮ್ಮ ಮನೆ ಅಂಗ್ಲ ತುಳಿಬೇಡ್ರಿ ನೀವು. ಲಸ್ಮಕ್ಕ ಹೇಳೋದು ಕೇಳಿಲ್ಲಡು. ನಾನು ಏನೋ ಮಾತಾಡಬೇಕಾಗಿತ್ತು, ಅದಕ್ಕೆ ಬಂದೆ. ಮಾಮಿಲ್ವೇನೆ ಎತ್ತಾತು. ಮಾಮನ ಇಲ್ಲ, ಯಾರು ಇಲ್ಲ. ಆಸಿಕ್ ಹೋಗ್ರಿ. ನೀವು ಮಾಡಿರೋ ಇದಕ್ಕೆ ನಮ್ಮನೆ ಅಂಗ್ಲ ತುಳಿಸ್ಬಾರ್ದು ನಿಮ್ಮಂತ ಲೌಡ್ಯಾರ್ನ. ನಮ್ಮ ಮನೆಯಕ್ಕೆ ನನಗೆ ಕಾಲಿಕ್ಕಿರ. ಆಸಿಕ್ ನಿಂತ್ಕೊಂಡು ಮಾತಾಡ್ರಿ. ಆಸಿಕ್ ಹೋಗ್ರಿ ಫಸ್ಟ್. ಆಸಿಕ್ ಹೋಗ್ರಿ. ಇಲ್ಲೋಡ ನಾನು ಮಾತ್ರ ಸುಮ್ಮನಿರೋದಿಲ್ಲ ನೋಡು. ಏಯ್ ಹೋಗಿ ಆಸಿಕೆ, ಹೋಗಿ ಆಸಿಕೆ, ಹೋಗಿ ಆಸಿಕೆ. ಅಯ್ಯೋ ಚಿಕ್ಕಮ್ಮ, ಈ ಹೇಳೋದು ಕೇಳಿ ಯಾಕೆ ಬೇಜಾರಾಗ್ತೀರಾ? ನೋಡಿ, ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು, ಅದಕ್ಕೆ ಬಂದಿದ್ದೀನಿ. ದಯವಿಟ್ಟು ಬೇಜಾರಾಗಬೇಡಿ ಪ್ಲೀಸ್ ಚಿಕ್ಕಮ್ಮ, ಪ್ಲೀಸ್ ಬೇಜಾರಾಗಬೇಡಿ. ನಾನು ಹೇಳೋದು ಸ್ವಲ್ಪ ಕೇಳಿ ಚಿಕ್ಕಮ್ಮ. ಬೇಜಾರಾಗಬೇಡಿ. ಬೇಜಾರಾಗಿದೆ ಅಂತ ಗೊತ್ತು, ಅದಕ್ಕೆ ನಾನಿವಾಗ ನಿಮ್ಮ ಹತ್ರ ಕ್ಷಮೆ ಕೇಳಿಬಿಟ್ಟು ಕೋರ್ಟ್ಗೆ ಹಾಕಿರೋದೇನೋ ತಪ್ಪಾಯಿತು. ಇವಾಗೇನೋ ಆಗೋದಾಗ್ಬಿಟ್ಟೈತೆ. 1 ಎಕರೆ ಕೊಡ್ತೀವಿ ಅಂದ್ರಲ್ಲ ನೀವು. 1 ಎಕರೆ ಜೊತೆಗೆ ಇನ್ನೊಂದು ಅರ್ಧ ಎಕರೆ ಹಾಕಿ ಕೊಡ್ರಿ, 2.5 ಎಕರೆನ. ಅದಕ್ಕೆ ಅತ್ತ ಸುಮ್ಮನೆ ಕುಕ್ಕಂಡು ಬಗೆಹರಿಸ್ಕಮನ ಅಂತ ಅಷ್ಟೇ ಕಣೆ. ಸುಮ್ಮನೆ ಕುಕ್ಕಂಡು ಬಗೆಹರಿಸ್ಕೊಳ್ರಿ ಲಸ್ಮಕ್ಕ. ಅದಕ್ಕೇನೆ ನಾನು ಹೇಳೋಣ ಅಂತ ಬಂದೆ. ಅವಳು ಈಗ ಅವನು ಎಲ್ಗೂ ಹೋಗಲ್ಲ. ಅವನಿನ್ನೇನು ಹೊಲದ ಕೆಲಸ ಅದು ಮಾಡ್ಕೊಂಡಿರ್ತಾನೆ. ಬೇರೆ ಕಡೆಗೆ ಅವನೆಲ್ಲೂ ಹೋಗೋಕ್ಕಾಗಲ್ಲ, ಓಡಾಡಲ್ಲ, ಏನಿಲ್ಲ. ಇವಳು ಹೆಣ್ಣೆಂಗ್ಸು ಓಟು ಓಡಾಡ್ತಾಳೆ, ಕೋಟು ಅದು ಇದು ಅಂತ ಹೇಳಿ ಆಗ್ಲೆಲ್ಲ ಓಡಾಡೋಕ್ಕಾಗಲ್ಲ. ಅದಕ್ಕೆ ಅತ್ತ ಸುಮ್ಮನೆ ಬಗೆಹರ್ಕೊಳ್ರಿ, ಅದೇನು ಕುಕ್ಕಂಡು. ಲಸ್ಮ ಇವ್ರನ್ನ ಯಾಕೆ ಇಲ್ಲಿ ನಿಲ್ಲಿಸ್ಕೊಂಡಿದ್ಯಾ? ಫಸ್ಟ್ ಆಸಿಕ್ ಕಳಿಸು. ನಮ್ಮ ಮನೆ ಅಂಗ್ಲ ತುಳಿಸ್ಬೇಡ ಇವ್ರನ್ನ. ಅದೇ ಹೇಳ್ತಾ ಇದ್ದೀನಿ. ಇಲ್ಲಿ ಯಾರನ್ನ ಮಾತಾಡಕ್ಕೆ ಬಂದರೆ ಅಷ್ಟೇ ನೋಡಿ. ಇಲ್ಲಿ ಯಾರು ಮಾತಾಡೋಕ್ಕಿಲ್ಲ, ಯಾರು ನಮ್ಮನೆ ಅಂಗ್ಲ ತುಳಿಯೋಕ್ಕಿಲ್ಲ ಅಂತ ಹೇಳ್ತಾ ಇದ್ದೀನಿ. ನಾನು ಏನು, ನಾವು ಆಳೆ ಹೇಳಿದ್ದೀವಿ, ನಾವೆಲ್ಲನ ಗೌರ್ಮೆಂಟಿಗೆ ಬರೀತೀವಿ, ನಾವೆಲ್ಲನ ನಮ್ಮ ಅಯ್ಯಪ್ಪ ಯಾರಿಗೂ ಕೊಡಲ್ಲ, ನಾವು ಅನಾಥಾಶ್ರಮ ವೃದ್ಧಾಶ್ರಮಕ್ಕೆ ನಾವು ಆಳೆ ಬರೀತೀವಿ ಅಂತ ಹೇಳಿದ್ದೀವಿ. ನಾವು ಕೊಡಲ್ಲ, ಕಾಡ ಖಂಡಿತವಾಗಿ ಹೇಳ್ತೀವಿ. ಅದು ಏನಾಗುತ್ತಾಗಲಿ, ಅದು ಯಾರಿಗೂ ಸೇರೋದು ಬೇಡ, ನಮಗೂ ಬೇಡ, ನಿಮಗೂ ಬೇಡ. ಹೋಗ್ಲೇಳು. ಸುಮ್ಮನೆ ಯಾಕೆ ಹಂಗೆ ಮಾತಾಡ್ತೀಯೋ? ಅಲ್ಲ ಇವಾಗ ಏನು ಆಗೋದಾಯ್ತತ್ತ. ಆಯ್ತವಳೆ, ಗೊತ್ತಾಗಿಲ್ಲ, ಬರುತ್ತೇನೋ ಜಲ್ದ ಬಾಗಿ ಎರಿತೈತೇನೋ 1-2-3 ತಿಂಗಳಾಗಿ ಅಂತ ಹಾಕ್ಯವಳೆ. ಅದು ಯೋಸ್ತಿನ ಆದರೂ ಆಗ್ಬೋದಂತೆ, ಬಾಗಿರಿದ್ರೆ ಅರಿಬೋದಂತೆ. ಅದಕ್ಕೆ ನೀವು ಬೇರೆ ಹಿಂಗೆ ಹೇಳಿರಿ, ಅದು ಇನ್ನೂ ವರ್ಷ ಆದ್ರೂ ಬಾಗಿರಿಯಲ್ ಕಣಿ. ಅದಕ್ಕೇನಿ ಅಂತ ಸುಮ್ಮನೆ ಇಲ್ಲೋಡು. ಅದೇನು ಸುಮ್ಮನೆ ನಿಮ್ಮ ಪಾಡಿಗೆ ನೀವು ಮಾತಾಡ್ಕೊಂಡು ಅದೇನು ಕುಕ್ಕಂಡು ಬಾಗಿರ್ಕಳ್ರಮ್ಮ. ಹಿಂಗೆ ಆದರೆ ಆಗಲ್ ಕಣ್ಲಸ್ಮಕ್ಕ. ಅನುಸರಿಸ್ಕೊಂಡು ಹೋಗ್ಬೇಕು. ನಾನು ಎಷ್ಟು ಒಳ್ಳೆ ಮಾತನ್ನ ಕೇಳ್ಕೊಂಡಿದ್ದೆ ಅಂತ ನನಗೆ ಗೊತ್ತೈತೆ. ನೀನು ಮಾತಾಡಬೇಡ. ಇದಕ್ಕೆಲ್ಲ ಸೂಜಿ ಸುಚ್ಚಿದಳೇನೆ ನೀನು ಅಂಬೋದು ಭಾಳ ಚೆನ್ನಾಗಿ ಗೊತ್ತೈತೆ ನನಗೆ. ಇವಳೆ ಎಲ್ಲ ಹೇಳ್ಕೊಟ್ಟಿರೋದು. ಎಲ್ಲ ಕೊಟ್ಗೆ ಹಾಕು, ಅರ್ಧ ಭಾಗ ಬರುತ್ತೆ ಅಂತ. ಶಿಲ್ಪಮ್ಮ ನಾವು ಹೇಳ್ದಂಗೆ ಕೇಳ್ಕೊಂಡು ಘನವಾಗಿತ್ತು. ಹೇಳ್ಕೆ ಮಾತು ಕೇಳಿ ಹಿಂಗೆ ಮಾಡಿದ್ಕೆ ನೋಡಿ ಇವತ್ತು ಹೆಂಗಾತು ಅಂತ ಹೇಳಿ ಗೊತ್ತಾಗಲಿ. ಹೇಳ್ಕೆ ಮಾತು ಕೇಳಿ ಇವತ್ತು ನಾನು ಅರ್ಧ ಹೇಳ್ಕೆ ಮಾತು ಕೇಳಿ ಹೆಂಗಾಗಿದ್ದೀನಿ ಅಂತ ನಿನಗೆ ಗೊತ್ತಾಗುತ್ತೆ. ಅಲ್ಲಯ್ಯಪ್ಪ, ಇವಾಗ ಏನೋ ಆಗ್ತೆ, ನಾನು ಬಿಡು ಜಲ್ ಬೆಗೆರಿತೈತೆ ಅಂತ ಹಿಂಗಾಗತ್ತೆ ಎಂಬುದು ಯಾರಿಗೆ ಗೊತ್ತಿತ್ತು? ಇವಾಗ ನಿನ್ಗೂ ವಯಸ್ಸಾದ್ಮೇಲೆ ಟೆನ್ಷನ್ ಅಲ್ಲ, ಅದಕ್ಕೆ ಸುಮ್ಮನೆ ಯಾಕೆ ಗೌರ್ಮೆಂಟಿಗೆಲ್ಲ ಬರಿತೀವಿ ಅಂತೀರಾ? ಮಕ್ಕಳು ತಿನ್ನಂಗಲ್ಲ, ಮರಿ ತಿನ್ನಂಗಲ್ಲ, ಹೆಂಡತಿ ತಿನ್ನಂಗಲ್ಲ, ಮೊಮ್ಮಕ್ಕಳು ತಿನ್ನಂಗಲ್ಲ, ಯಾರು ತಿನ್ನಂಗಲ್ಲ. ಗೌರ್ಮೆಂಟ್ಗೆ ಯಾಕೆ ಕೊಡ್ತೀಯ? ಗೌರ್ಮೆಂಟ್ಗೆ ಮಸ್ತಾಗೈತಿ. ನಾವು ಅನಾಥಾಶ್ರಮ ವೃದ್ಧಾಶ್ರಮಕ್ಕೆ ಕೊಡ್ತೀವಿ. ಹೋಗ್ಲೇಳು, ಹೋಗ್ಲಿ. ನಾವಿಲ್ಲೋಡು ನಮ್ಮ ಅಯ್ಯಪ್ಪ ಅದೇ ಡಿಸೈಡ್ ಮಾಡೈತೆ. ನಿನ್ನ 4 ಮಾತು ಕೇಳಿ ನೀನು ಹಾಕಿದ್ಯಾ ಅಂದಮೇಲೆ ನಾನು ನನ್ನ ಮಗ ಅವತ್ತು ಬಂದು ಕೇಳಿವೆ ಇಲ್ವೇ ಶಿಲ್ಪಿ ನಿನ್ನ? ಕೇಳಿವ ಇಲ್ಲ ಹೇಳಿ. ಅಲ್ಲ, ನಾವು ಮದುವೆ ಮಾಡೋಕ್ಕೆ ಖುಷಿಯಾಗಿದ್ದೀವಮ್ಮ. ಕೋರ್ಟು ಕಚೇರಿ ಎಂಬುದು ಬೇಡ. ಸುಮ್ಮನೆ ಕೋರ್ಟ್ಗೆಲ್ಲ ಯಾಕೆ ಆಗ್ತೀಯ? ನಿಮ್ಮ ಅಪ್ಪಗೂ ವಯಸ್ಸಾಗೈತೆ, ಟೆನ್ಷನ್ ಬೇಡಮ್ಮ. ಸುಮ್ಮನೆ ನಿಮ್ಮ ಅಪ್ಪಗೆ ಯಾಕೆ ಟೆನ್ಷನ್ ಕೊಡ್ತೀಯ? ಅತ್ಲಾಗ ಅವನಿಗೂ ಯಾಕೆ ಟೆನ್ಷನ್ ಕೊಡ್ತೀಯ? ಅವನಿಗೂ ಇಂದೂ ಯಾಕೆ ಗೋಳಕ್ಕೆಂತೀಯ? ಬೇಡ ಸುಮ್ಮನೆ ನೀ ಅದೇನು ಕುಕ್ಕಂಡು ಬಾಗಿರ್ಕೊಂಡು ನೀನು ಬಾಗಿರಿಸ್ಕೇಳಮ್ಮ ಅಂತ ಹೇಳಿ ನಾವು ಒಳ್ಳೆ ಮಾತನಾಗ ಹೇಳದ್ನ ಇಲ್ಲ. ಒಳ್ಳೆ ಮಾತನಾಗ ಹೇಳಿದ್ನ ಇಲ್ಲ ಹೇಳು. ಒಳ್ಳೆ ಮಾತನಾಗ ಹೇಳಿದ್ನ ಇಲ್ಲ. ನಾನು ಮದುವೆ ಮಾಡ್ತೀವಮ್ಮ, ನನ್ನ ಮಗನ ಮದುವೆ ಮಾಡ್ಬೇಕಾದ್ರೆ ಇದೆಲ್ಲ ಯಾಕಮ್ಮ ಟೆನ್ಷನ್ ಇಕ್ತೀಯ ನಮಗೆ ಅಂತ ಹೇಳಿ ನಾನು ನನ್ನ ಮಗ ಸಾರ್ ಕೇಳಿವಲ್ಲಿ, ಸಾರ್ ಕೇಳ್ಕೊಂಡ್ವಲ್ಲಿ. ಎಷ್ಟು ಒಳ್ಳೆ ಮಾತನ್ನ ಕೇಳ್ಕೊಂಡ್ರೆ ನೀನು ನಾನು ಬಿಡಲ್ಲ, ನಾನು ಹಾಕ್ತೀನಿ. ಹಾಕಿದ್ದೆ ಹಾಕು. ಬೇಡ ಅಲ್ಲಿ ಬೀಳ್ಬೇಡ ಕಣೆ, ನಾನು ಬೀಳ್ತಿಂದ್ರೆ ನಾನು ಇನ್ನೇನು ಮಾಡೋಣ? ಬಿಡು ಅಂತ ಬಿಟ್ಟು ಅಲ್ಲ ಕೇಳಿರ್ ಚಿಕ್ಕಮ್ಮ. ನನಗೆ ಅವತ್ತು ಗೊತ್ತಾಗಲಿಲ್ಲ, ಅದಕ್ಕೇ ನಮ್ಮ ದೊಡ್ಡಮ್ಮನ ಇವತ್ತು ಕರ್ಕೊಂಬಂದಿದ್ದೀನಿ. ಅದಕ್ಕೆ ಅತ್ತ ನೋಡಿ ಅದೇನು ಬಗೆಹರಿಸ್ಕೊಳ್ರಿ. ಸುಮ್ಮನೆ ಇವಾಗ ನೀವು ಓಡಾಡೋದು ಸುಮ್ಮನೆ ಯಾಕೆ ಹಿಂಗೆ ಮಾಡೋದು? ಏನೋ ತಪ್ಪಾತ್ ನಂದು ಹಾಕಿದ್ದು. ಕೂಕೊಂಡು ಯಪ್ಪ ಊರಾಗೆ ದೊಡ್ಡವ್ರನ್ನ ಕರ್ಕೊಂಬಂದ್ರೆ ಅದನ್ನ ಎಲ್ಲನ ಬಗೆಹರ್ಕೊಂಬಕ್ಕಾಗುತ್ತೆ. ಯಪ್ಪ ಯಮ್ಮ, ಇವ್ರು ನಿನ್ನ ನಮ್ಮ ಬಾಗ್ಲಾಗ ನಿಲ್ಲಿಸ್ಕೊಂಡಿದ್ಯಾ? ಯಾಕೆ ಬಂದಿದ್ದಾರೆ ಇವರು? ಏಯ್ ನಡಿಯಮ್ಮ ಆಸಿಕೆ, ನಡಿ ನೀನು ಆಸಿಕೆ. ಇಲ್ಲೋಡು ಯಾಕ ಶಿಲ್ಪಕಯ್ಯ, ನೀ ಮರ್ಯಾದೆ ಕೊಟ್ಟು ಅಕ್ಕ ಎಂತ ಹೇಳಿ ಕರೆದು ಬಾಯಿ ತುಂಬ ಅಕ್ಕ ಎಂತ ಕರೆದು ಹೇಳ್ತಾ ಇದ್ದೀನಿ. ನಡಿ ಆಸಿಕೆ. ಅಕ್ಕ ಎಂತ ಕರಿಬಾರ್ದು, ಆದರೆ ದೊಡ್ಡವರು ಏನೋ ನಮ್ಮ ವಯಸ್ಸಿನ ದೊಡ್ಡವರು ಅಂತ ಮರ್ಯಾದೆ ಕೊಡ್ತಾ ಇದ್ದೀನಿ. ಆಸಿಕ್ ನಡಿ. ನಮ್ಮ ಮನೆ ಅಂಗ್ಲ ತುಳಿಬೇಡ. ನಮ್ಮ ಮನೆ ಅಂಗ್ಲ ತುಳಿಯೋ ಯೋಗ್ಯತೆ ಇಲ್ಲ ನಿನಗೆ.
ಅಯ್ಯೋ ಇದ್ಯಾಕೋ ಶೌರ್ಯ ಹಿಂಗೆ ಮಾತಾಡ್ತೀಯ ಅಲ್ಲ ಕಣೋ ನಾನು ಇವಾಗ ನಮ್ಮ ದೊಡ್ಡಮ್ಮನ ಕರ್ಕೊಂಡು ಯಾಕೆ ಬಂದಿದ್ದೀನಿ ಅಂತಂದರೆ ನಿಮ್ಮ ಅಜ್ಜಿ ಮಲ್ಲಜ್ಜಿ ಇದು ನಿಮ್ಮ ಅಜ್ಜಿ ನೀವು ನೋಡಿಲ್ಲ ನೀನು ನೋಡಿದೀಯಾ ಆದ್ರೂ ನಿನಗೆ ಹೇಳೋಣ ಅಂತ ಅದಕ್ಕೇನೆ ಬಿಡು ಹೋಗ್ಲಿ ಕುಕ್ಕಂಡು ಮಾತಾಡ್ಕೊಂಡು ಬಾಗಿ ಅಂತ ಹೇಳ್ತಾ ಇತ್ತು ನಿಮ್ಮ ಮಲ್ಲಜ್ಜಿ ಅದಕ್ಕೇನೆ ಯಾವ ಹೇಳೋದು ಬೇಡ ನಮಗೆ ಹೋಗ್ತಾ ಇರು ಸುಮ್ಮನೆ ನೀವಟ ಏನು ಕೈಯಕ್ಕೆ ನೀರು ಒಯ್ದಿದ್ರ ಅಂತ ನಮಗೆ ಗೊತ್ತೈತಿ ಏನಿಲ್ಲಿದ್ದಿಲ್ಲ ತಕ್ಕ ನಿಮ್ಮ ತಗೆ ಎಂಬುದು ಏನೇ ನಮಗೆ ನಾವು ನಮ್ಮ ಮಕ್ಕಳು ನಮ್ಮ ಸೊಸೆ ನಾವು ಎಲ್ಲ ನಮ್ಮ ಮೊಮ್ಮಕ್ಕಳು ನಾವು ಸೆನಕ್ಕಿರ್ಬೇಕಂಬುದು ನಮ್ಗೆ ಆಸಿರಲ್ವಿ ಏನಿ ನಾವೆಲ್ಲ ಸೆನಕ್ಕಿರ್ಬೇಕಂಬುದು ನಮ್ಗೆ ಆಸಿರಲ್ವಿ ನೀ ಬರೀ ಇಂಥ ಮಾಡ್ಕೊಂಡು ಕೂತ್ಕೊಂಡ್ರೆ ನಾವೇನು ಮಾಡಬೇಕು ನೀವಿಂಥ ಮಾಡ್ಕೊಂಡು ಕೂತ್ಕೊಂಡ್ರೆ ನಾವೇನು ಮಾಡ್ಬೇಕು ಹೇಳು ನಮಗೆ ಬರೀ ಟೆನ್ಷನ್ ತಲೆನೋವು ತಂದಿಕ್ಕದೆ ಆತೆ ನಿಮ್ಮದು ಹಣೆ ಬಾರ ಯಾವಾಗಲೂ ಬರೀ ನಮಗೆ ಟೆನ್ಷನೇ ತಂದಿಕ್ತಿದ್ರಲ್ಲ ನೀವು ಅಂಥದ್ದೇನು ಮಾಡಿದ್ದೀವಿ ನಾವು ಏನು ಮಾಡಿದ್ದೀವಿ ಅಂತ ಬರೀ ನಮಗೆ ತಲೆನೋವು ತಂದಿಕ್ತಿರಲ್ಲ ಇವಳು ಹಂಗೆ ಬಿಡ್ರಿ ಸೇರ್ಕೊಂಡು ನನ್ನ ಬೋಲ ಏನು ಸೀರು ತಿರುಗಿ ಬಂದ್ಲು ಬಿಡತ್ತ ಹೋಗ್ಲಿ ಇಲ್ಲೇ ಬಂದು ಸೇರ್ಕೊಂಡ್ಲು ಅಂತ ಹೇಳಿ ನಾನು ಎಲ್ಲ ಕೊಟ್ಟಿದ್ದೀನಿ ನಾನು ಹೇಳಿಸ್ಕೊಂಬಂಗೆ ಕೊಟ್ಟಿದ್ದೀನಿ ನೀನು ಏನಾರ ಕೇಳ್ದೇನೆ ಅವಾಗ ಬಂದಾಗ ಏನಾರ ಕೇಳ್ದ ನೀನು ಏನು ಕೇಳಲಿಲ್ಲ ನನಗೆ ಅವಾಗ ನಾನು ಬಿಡು ಎತ್ತು ಹೋಗ್ತಾಳೆ ಅಂತ ಹೇಳಿ ನಾನು ಅವಾಗ ಕೊಟ್ಟು ನಮ್ಮಯ್ಯಪ್ಪ ಎಲ್ಲ ಬದುಕು ಮಾಡಿಕೊಡ್ತೀವಿ ಎಲ್ಲ ಬದುಕು ಮಾಡಿದ್ದಕ್ಕೆ ಸರಿಯಾಗಿ ಮಾಡ್ದಲ್ಲೇ ನಮಗೆ ಎಲ್ಲ ಸರಿಯಾಗಿ ಮಾಡಿದ್ರಲ್ಲ ನಿಮ್ಮ ಬುದ್ಧಿ ಏನಂತ ಇವಾಗ ನಮಗೆಲ್ಲ ಗೊತ್ತಾತಮ್ಮ ಇವಾಗ ಯಾಕೆ ನಾವು ಸುಮ್ಮನೆ ಮಾತಾಡೋದು ಬೇಡ ಏನು ಬೇಡ ನಾವು ಅದೇನು ಬಗೆಹರ್ಕೊಂಬೋದಿಲ್ಲ ಏನಿಲ್ಲ ಅದೇನಾಗುತ್ತಾ ಆಗಲಿ ನಮ್ಮಯ್ಯಪ್ಪ ಏನು ನಿರ್ಧಾರ ಮಾಡಿರೋದು ನಾನು ಗೌರ್ಮೆಂಟಿಗೆ ನಾನೆಲ್ಲ ಬರ್ಕೊಡ್ತೀನಿ ಹೋಗ್ಲೇಳು ಅನಾಥಾಶ್ರಮ ವೃದ್ಧಾಶ್ರಮಕ್ಕೆ ಮಾಡಿಕೊಡ್ಲೇಳು ಯಾರ ಅನಾಥರು ಪಾಪ ತಿಮ್ಲಿ ಯಾರನ ತಂದೆ ತಾಯಿಗೆ ಕುಳ್ಳಾಕಲ್ಲ ಅಂತ ಹೇಳಿ ತಂದು ಆಶ್ರಮಕ್ಕೆ ಬಿಟ್ಟಿರ್ತಾರಲ್ಲ ಆಗ ಅಂತಾರ್ಗೆಲ್ಲನ ಹೋಗ್ಲಿ ಪಾಪಿ ಪರದೇಶಿಗಳು ತಿಮ್ಲಿ ಅವ್ರು ಚೆನ್ನಾಗಿರ್ಲಿ ನಿಮ್ಮಂತರಿಗೆ ಉಪಕಾರ ಮಾಡಿದ್ರೆ ನೀವು ಯಾವತ್ತೂ ನೆನೆಸ್ಕೊಂಬಲ್ಲ ಅಂತರ್ಗನಾದ್ರೂ ದೇವ್ರಿಂದ ಮೆಚ್ಚುತ್ತಾನೆ ಅಂತರ್ಗನ ಒಳ್ಳೇದು ಮಾಡಿದ್ರೆ ದೇವ್ರು ನಮ್ಮ ನಿನ್ನ ಯಾವ್ದ್ರಾಗ ಒಂದ್ರ ಕಾಯ್ತಾನೆ ನಿಮ್ಮಂತರ್ಗ ಉಪಕಾರ ಮಾಡೋದ್ಕಿನ ಆಗ ಅಂತ ದೇವರು ದಿಂಡ್ರು ಮೆಚ್ಚ ಅಂತ ಕೆಲಸ ಮಾಡ್ಬೇಕಂತ ಪಾಪಿ ಪರದೇಶಿಗಳು ತಿಂದು ಚೆನ್ನಾಗಿರ್ಲೇಳು ಇವರು ಏನು ಹೇಳಿರು ಇಷ್ಟೇ ಅಮ್ಮ ಹೋಗಲ್ಲ ಹಸಿಕ್ ಹೋಗಿ ಮಾತಾಡ್ರಿ ಅಂತ ಅನ್ನು ಇವ್ರನ್ನ ಬಾಕ್ಲಾಕ್ ಬಿಡಿಸ್ಕೋಬೇಡ ಇವ್ರನ್ನ ಅಲ್ಲ ಎಷ್ಟು ಹೇಳಿದ್ರು ಅವ್ರಿಗೆ ಏನು ಮನ ಮರ್ಯಾದಿಲ್ವಿ ನಮ್ಮ ಮನೆ ಬಾಕ್ಲಕ್ಕೆ ಬರೋ ಅಷ್ಟು ಅವ್ರು ಎಷ್ಟು ಉಗುಳ್ತಾರಲ್ಲ ನಾವು ಎಂಥದ್ದು ಮಾಡಿದೀವಿ ಅವ್ರ ಮನೆ ಬಾಕ್ಲಕ್ಕೆ ಹೆಂಗೆ ಬರೋದು ಅಂಬೋದು ಯಾವ ಮಕ ಇಕ್ಕೊಂಡು ನಮ್ಮ ಮನೆ ಬಾಕ್ಲಕ್ಕೆ ಬಂದವ್ರು ಇವರು ಯಾವ ಮಕ ಇಕ್ಕೊಂಡು ನಮ್ಮ ಮನೆ ಬಾಕ್ಲಕ್ಕೆ ಬಂದವ್ರೆ ಯಮ್ಮ ಹಸಿಕ್ ಕಳ್ಸು ನೋಡು ನನಗೆ ನನಗೆ ಭಾಳ ಸಿಟ್ಟು ಬತ್ತೈತೆ ನಾನು ನಮ್ಮ ಅಮ್ಮಗೆ ಬಂದು ಕೇಳ್ಕೊಂಡ್ವಿ ಬೇಡ ಇವಾಗ ಮದುವೆ ನಮ್ಮದು ಇಂಥ ಶುಭ ಕಾರ್ಯದಾಗೆ ಯಾಕೆ ಇಂಥದ್ದು ಮಾಡ್ತೀರಾ ಕೋರ್ಟು ಕಚೇರಿ ಅಂತ ಓಡಾಡೋದು ಯಾಕೆ ನಾಳಿಕೆ ಮದುವೆ ಅವತ್ತು ಇನ್ನೊಂದು ದಿವಸ ನಮ್ಮಪ್ಪ ಕೋರ್ಟ್ಗೆ ಹೋಗ್ಬೇಕಾಗಿತ್ತು ನಮ್ಮಪ್ಪ ಇನ್ನೊಂದೇ ಕಳ್ಸೋಕ್ಕೆ ನಮಗೆ ಆಗಲ್ಲ ನಾವು ಹೋಗೋಂಥ ಸಂದರ್ಭ ಬಂತು ಅವತ್ತು ಅಷ್ಟು ಒಯ್ಯಿ ಅಂದಿದ್ದೀವಿ ನಿಮ್ಮಿಂದಾನ ನೋಡಪ್ಪ ಇವತ್ತು ಕೋರ್ಟ್ಗೆ ಹೋಗ್ಬೇಕಾಗೈತೆ ಮದುವೆ ಶುಭ ಸಮಾರಂಭದಾಗೆ ಅಂತ ಹೇಳಿ ಅಷ್ಟು ಬೇಜಾರಾಗೈತೆ ನಮಗೆ ಸುಮ್ಮನೆ ಸೊರೆ ಟೆನ್ಷನ್ ಮಾಡ್ಕೊಬಿಡ್ರೆ ಅತ್ತೆ ಮಾಮ ಎಲ್ಲ ಮಾತಾಡ್ತಾರೆ ಇಲ್ಲ ಸುಮ್ಮನಿರು ಇವ್ರಿಗೆ ಇಷ್ಟು ಬೈತಾ ಇದ್ರು ಇನ್ನು ಯಾವ ಮಕ್ಕ ಇಕ್ಕೊಂಡು ಇಲ್ಲಿ ನಿಂತ್ಕೊಂಡವ್ರು ಇನ್ನು ಯಾವ ಮಕ್ಕ ಇಕ್ಕೊಂಡು ನಮ್ಮ ಮನೆ ಬಾಗ್ಲಿಗೆ ಬಂದವ್ರು ಇವರು ಲಡೆ ಮಲಮ್ಮ ನೀನೇನು ಹೇಳೋದು ಬೇಡ ಕೇಳೋದು ಬೇಡ ನಿನ್ನಿಂದಲೇ ಎಲ್ಲ ಇದು ನೀನೇ ಎಲ್ಲ ಸೂಜಿ ಸುಚ್ಚಿರೋದಿದ್ನೆಲ್ಲನ ನೆಟ್ಕಿದ್ದಕ್ಕೆ ಎಲ್ಲ ನಾನು ಬಂದು ನೀನೇ ತೂತ ಮಾಡ್ದಾಳು ನಡಿ ಹೋಗೋ ಸಿಕ್ ಸುಮ್ಮನ ಸೂಜಿ ಸುಚ್ಚಿರಾಳು ನೀನೇನಿ ನಮ್ಮ ಮನೆ ಬಾಕ್ಲಕ್ಕೆ ಬರಬೇಡ್ರಿ ನಡೀರಿ ನಾನು ಅಂದ್ಕೊಂಡಿರೋದು ಯಾವುದು ಎಲ್ಲನ ನಾನು ಬರಿತೀನಿ ಗೌರ್ಮೆಂಟಿಗೆ ಬರಿತೀನಿ ಎಲ್ಲ ಹೋಗ್ಲಾಳು ನಾನು ನಮ್ಮ ಅಯ್ಯಮ್ಮ ಹೇಳ್ದಂಗೆ ನಾನು ಕೇಳೋದು ಹೋಗ್ತಾ ಇರು ನೋಡ್ದಣ್ಣಮ್ಮ ನೋಡು ಹೇಗೆ ಮಾತಾಡ್ತಾ ಇದ್ದಾರೆ ನೋಡು ಇವ್ರ ಪಾಡಿಗೆ ಇವರು ಹೆಂಗೆ ಮಾತಾಡ್ತಾ ಇದ್ದಾರೆ ನೀವು ಹೇಳ್ತಾ ಇರೋದೆಲ್ಲ ಇಷ್ಟೊತ್ತಿನ ತನಕ ಕೇಳಿಸ್ಕೊಂಡ್ವಿ ಅಲ್ಲ ಹೆಂಗೆ ಮಾತಾಡ್ತೀರಾ ನಮ್ಮ ಬಗ್ಗೆ ಹೆಂಗೆ ಅಂತೀರಾ ನಾವು ಒಳ್ಳೆ ಮಾತನ್ನ ಕೇಳೋಣ ಅಂತ ಬಂದ್ರೆ ನೀವು ಹೆಂಗೆ ಮಾತಾಡ್ತೀರಲ್ಲ ಎಷ್ಟು ಮಾತಾಡ್ತೀರಪ್ಪ ಓಸಾರು ಸೇರ್ಕೊಂಡು ಬೇಕಾ ಬೇಡವು ಹೇಳಿ ಮಾಡಿರ ಇದಕ್ಕೆ ನಾವು ಬಾಯಿಗೆ ಬಂದಂಗೆ ಅಂತೀವಿ ನಾಳೆಗೆ ಮದುವೆ ನಮ್ಮ ಹುಡುಗಂದು ಇಂಥ ಶುಭ ಕಾರ್ಯದಾಗೆ ನಾವು ಹೆಂಗಪ್ಪ ಕೊಟ್ಕೋ ನಮ್ಮ ಅಯ್ಯಪ್ಪನ ಒಂದೇ ಕಳಿಸಿರ ಅಯ್ಯಪ್ಪ ಗೊತ್ತಾಗಲ್ಲ ನಾನು ನಮ್ಮ ಹುಡುಗನೂ ಹೋಗ್ಬೇಕು ಜೊತೆಗೆ ಹೋಗ್ಬೇಕು ಮದುವೆ ನಾಳೆಗೆ ಮದುವೆ ಅಮ್ಮ ಮುಂದ್ಗಡೆ ಕೋರ್ಟ್ಗೆ ಹೋಗಿದ್ದೀವಿ ಅವತ್ತು ಕೋರ್ಟ್ ಇತ್ತು ಹಂಗೆ ಮಾಡಿದ್ಲಿ ಇವಳು ಎಂತರಿಗೂ ಬೇಜಾರಾಗುತ್ತಿಲ್ಲ ಸಿಟ್ಟು ಬರುತ್ತಾ ಇಲ್ವಾ ಅಂತ ಕೆಲಸ ಮಾಡ್ಯವಳು ಏನೇಂದ್ರೆ ನಾನು ಇವಳು ನಂಬಲ್ಲ ಇವ್ರನ್ನ ಇವ್ರ ಫ್ಯಾಮಿಲಿನೇ ನಂಬಲ್ಲ ನಾನು ಇವ್ರು ಭಾಳ ಇಲ್ಲಡು ತಿಂದ ಮನೆ ಜಂತಿ ಅಣ್ಣ ಸರ್ ಇವ್ರು ಹೆಂಗೆ ನೀನು ಕೊಟ್ಟು ಇಕ್ಕಿರೋ ಆಮೇಲೆ ಬಾಗಿತಾರೆ ಅಂತಾರೆ ಇವ್ರು ಈಗ ಏನೇ ಅಂದ್ರೆ ನಾನು ನಂಬಲ್ಲ ಬರಬಾರದು ಬಂದ್ರು ನಾನು ನಂಬಲ್ಲ ಪಾಪಿ ಪರದೇಶಿಗಳು ತಿನ್ಕೊಂಡು ಚೆನ್ನಾಗಿರ್ಲಿ ಈಗ ಇಂಥರ್ಗೆ ಆಸ್ಕಾರ ಮಾಡಿರಿ ಇವ್ರು ಏನೇ ಅಂದ್ರು ನಾನು ಇವಾಗ ಇವಳಿಗೆ ಎಷ್ಟೇ ಒಳ್ಳೇದು ಮಾಡಿರಿ ಇವಳು ನಮ್ಮನ್ನು ನಂಬಲ್ಲ ಅದಕ್ಕೋಸ್ಕರ ಪಾಪಿ ಪರದೇಶಿಗಳು ಯಾರನ್ನ ತಿನ್ಕೊಂಡು ಚೆನ್ನಾಗಿರ್ಲಿ ನಮ್ಮ ಆಸ್ತಿನ ಅಷ್ಟೇನೆ ನೋಡ್ತಾ ಇರಿ ಇನ್ನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು.